ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬನ್ನಿ ಪುನಃ ಮುಂದುವರಿಸೋಣ ನಮ್ಮ ರಾಮಾಯಣದ ಕೇಳುವಿಕೆಯನ್ನು. ರಾಮಾಯಣದ ಅದ್ಭುತವೆಂದರೆ ಅದರಲ್ಲಿ ಬರುವಂತಹ ದೈವಾಂಶ ಸಂಭೂತರು ನಾರಾಯಣ ಅವತಾರವಾದಂತಹ ಶ್ರೀರಾಮ, ಲಕ್ಷ್ಮಿಯ ಅವತಾರವೇ ಆದಂತಹ ಸೀತೆ ಎಂದು ಜನಮಾನಸದಲ್ಲಿ ಇದ್ದರೂ ಕೂಡ ನಮಗೆ ಬೇಕಾಗಿರುವುದು ರಾಮನಂತಹ ಅಣ್ಣ, ರಾಮನಂತಹ ಒಬ್ಬ ರಾಜಕುಮಾರ, ರಾಮನಂತಹ ಭವಿಷ್ಯದ ರಾಜ, ರಾಮನಂತಹ ಒಬ್ಬ ಯೋಗ್ಯ ಪುತ್ರ ಎಲ್ಲರಿಗೂ ಇರಲು ಸಾಧ್ಯವೇ? ಕೈಕೇಯಿ, ತನ್ನ ಮಲತಾಯಿಯಾದ ಕೈಕೇಯಿ ತನ್ನ ಮಗನಿಗೆ ರಾಜ್ಯ ಬೇಕೆಂದು ತನ್ನ ತಂದೆಯಲ್ಲಿ ಕೇಳಿಕೊಂಡಳು ಎಂಬ ಕಾರಣದಿಂದಾಗಿಯೇ ಶ್ರೀರಾಮಚಂದ್ರ ತನ್ನ ತಂದೆ ಬಾಯಿ ಬಿಟ್ಟು ಹೇಳದೆ ಹೋದರೂ ಅವರ ಮೌನವನ್ನೇ ಸಮ್ಮತಿ ಎಂದು ಭಾವಿಸಿ ಆ ರಾಜ್ಯವನ್ನೇ ತೊರೆದು ತನ್ನೊಡನೆ ಬರಲು ಹಠ ಹಿಡಿದ ಪತ್ನಿ ಹಾಗೂ ಸೋದರ ಲಕ್ಷ್ಮಣನೊಂದಿಗೆ ನಾಡಿಗೆ ಹೊರಟು ಬರುತ್ತಾನೆ. ಸ್ವಲ್ಪ ಸಮಯದ ನಂತರ ಆ ತಮ್ಮನ ಅಂದರೆ ಯಾವ ಕೈಕೇಯಿ ತನ್ನ ಮಗನಿಗಾಗಿ ರಾಜ್ಯವನ್ನು ಕೇಳಿದ್ದಳೋ ಆತ ಕೂಡ ತನ್ನ ಮಾವನ ಮನೆಯಲ್ಲಿ, ಸೋದರ ಮಾವನ ಮನೆಯಲ್ಲಿರುತ್ತಾನೆ, ಅಂದರೆ ತನ್ನ ತಾಯಿಯ ತವರು ಮನೆಯಲ್ಲಿರುತ್ತಾನೆ. ತನ್ನ ಮಗನು ರಾಜ್ಯವನ್ನು ಬಿಟ್ಟು ಹೋದನಲ್ಲ ಎಂದು ರಾಜನಾದ ದಶರಥನೇ ಮರಣವನ್ನು ಹೊಂದಿದ ನಂತರ ಭರತನು ಹಿಂದಿರುಗಿ ಬಂದಿದ್ದಾನೆ. ಭರತನು ಹಿಂದಿರುಗಿ ಬಂದಾಗ ತನ್ನ ತಾಯಿಯು ಮಾಡಿದ ಕೃತ್ಯಕ್ಕಾಗಿ ಆಕೆಯನ್ನೇ ನಿಂದಿಸಿ, ಏನಾದರೂ ಆಗಲಿ ನನ್ನ ಅಣ್ಣನನ್ನು ಮತ್ತೆ ಹಿಂದಿರುಗಿ ತರುತ್ತೇನೆ ಎಂದು ಹಿಂದಿರುಗಿ ಕರೆದುಕೊಂಡು ಬರುತ್ತೇನೆ, ಆತನನ್ನೇ ಅಯೋಧ್ಯೆಯ ರಾಜ್ಯದಲ್ಲಿ ರಾಜನನ್ನಾಗಿಸುತ್ತೇನೆ ಎನ್ನುತ್ತಾನೆ. ರಾಮನಂತಹ ಅಣ್ಣನಿರುವುದು ಸಾಧ್ಯವಿಲ್ಲ, ಭರತನಂತಹ ತಮ್ಮನಿರುವುದು ಸಾಧ್ಯವಿಲ್ಲ. ತನ್ನ ತಾಯಿ ತನ್ನ ಪರಿಶ್ರಮದಿಂದ ಕೈಯಾರೆ ಕೊಟ್ಟಂತಹ ರಾಜ್ಯವನ್ನು ಕೂಡ ತನ್ನ ಅಣ್ಣನ ಪದತಲದಲ್ಲಿ ಸಮರ್ಪಿಸಿದ ಭರತ ತಮ್ಮನಿಗಾಗಿಯೇ ರಾಜ್ಯವೆಂದು ಭಾವಿಸಿ ತನ್ನ ತಂದೆಯು ಕೊಟ್ಟ ಮಾತು, ತನ್ನ ಪತ್ನಿಯು ಅಂದರೆ ತನ್ನ ತಂದೆಯ ಪತ್ನಿಯಾದ ಕೈಕೇಯಿಯು ಕೇಳಿದ ಮಾತಿಗೆ ಬೆಲೆ ಕೊಟ್ಟು ನಾಡಿಗೆ ಹೊರಟು ಬಂದವನು ಶ್ರೀರಾಮ. ಇದು ಭಾರತೀಯ ಸನಾತನ ಪರಂಪರೆ. ನನಗೆ ತಂದೆಯ ಮಾತಿಗೆ ಬೆಲೆ ಕೊಟ್ಟು ರಾಜ್ಯವನ್ನು ಬಿಟ್ಟು ಬಂದ ಅಣ್ಣ ಹಾಗೂ ಅಣ್ಣನಿಗೆ ರಾಜ್ಯ ಸಿಗಬೇಕೆನ್ನುವಂತಹ ತಮ್ಮ, ಈ ಎಲ್ಲ ಗೊಂದಲಗಳ ನಡುವೆ ಅಂತಿಮವಾಗಿ ಶ್ರೀರಾಮಚಂದ್ರನ ಪಾದುಕೆಗಳನ್ನೇ ತಲೆಯ ಮೇಲೆ ಹೊತ್ತು ಭರತನು ಅಯೋಧ್ಯೆಗೆ ಹಿಂದಿರುಗಿ ಶ್ರೀರಾಮನ ಹೆಸರಿನಲ್ಲಿಯೇ ಆತನ ಪಾದುಕೆಗಳಿಗೆ ಪೂಜೆ ಮಾಡುತ್ತಾ ರಾಜ್ಯಭಾರವನ್ನು ಮುಂದುವರಿಸುತ್ತಿರುವನು. ಇತ್ತ ಚಿತ್ರಕೂಟದಲ್ಲೂ ಪರಿಸ್ಥಿತಿ ವಿಚಿತ್ರವಾಗಿ ಬದಲಾಗುತ್ತಿದೆ. ಇತ್ತ ಚಿತ್ರಕೂಟದಲ್ಲಿದ್ದ ಋಷಿಮುನಿಗಳು ಇದ್ದಕ್ಕಿದ್ದಂತೆಯೇ ತಂಡೋಪತಂಡವಾಗಿ ಚಿತ್ರಕೂಟವನ್ನು ಬಿಟ್ಟು ಹೊರಡಲಾರಂಭಿಸಿದರು. ಅದನ್ನು ಕಂಡು ಶ್ರೀರಾಮನಿಗೂ ಬಹಳ ಆಶ್ಚರ್ಯವಾಯಿತು. ಅವನು ಅವರನ್ನು ಕುರಿತು, ಮುನಿಗಳೇ, ನೀವುಗಳು ಈ ಸುಂದರ ಅರಣ್ಯವನ್ನು ಬಿಟ್ಟು ಹೋಗುತ್ತಿರಲು ಕಾರಣವೇನು ಎಂದು ಪ್ರಶ್ನಿಸಿದನು. ಆಗ ಋಷಿಗಳು ಹೇಳುತ್ತಾರೆ, ಶ್ರೀರಾಮ, ಈ ಕಾಡಿನ ಇನ್ನೊಂದು ಅಂಚಿನಲ್ಲಿರುವ ಜನಸ್ಥಾನದಲ್ಲಿ ಖರ ಎಂಬ ರಾಕ್ಷಸನು ಸೇರಿಕೊಂಡಿದ್ದಾನೆ. ಅವನು ಲಂಕಾ ದೇಶದ ದೊರೆಯಾದ ರಾವಣನ ಬಲತಮ್ಮ. ಅವನು ಮಹಾಕ್ರೂರಿ, ದುರಾತ್ಮ, ಸಜ್ಜನರಿಗೆ ತೊಂದರೆ ಕೊಡುವುದೇ ಅವನ ಕೆಲಸವಾಗಿ ಬಿಟ್ಟಿದೆ. ಋಷಿ ಮುನಿಗಳ ಯಜ್ಞ ಯಾಗಾದಿಗಳಿಗೆ ವಿಘ್ನ ಉಂಟು ಮಾಡುತ್ತಾನೆ. ಅವನ ಹೆದರಿಕೆಯಿಂದಾಗಿ ನಾವು ಈ ಸ್ಥಳವನ್ನು ಬಿಟ್ಟು ಹೋಗುತ್ತಿದ್ದೇವೆ ಎಂದನು. ಆಗ ಶ್ರೀರಾಮನು, ಪೂಜ್ಯರೇ, ನೀವು ಈ ಜಾಗವನ್ನು ಬಿಡಬೇಡಿ. ಖರನು ಇಲ್ಲಿಗೆ ಬಂದರೆ ನಾನು ನಿಮ್ಮ ಯಜ್ಞ ಯಾಗಾದಿಗಳನ್ನು ರಕ್ಷಿಸುತ್ತೇನೆ, ಚಿಂತಿಸಬೇಡಿ ಎಂದನು. ಆದರೆ ಖರನ ಭಯದಿಂದ ವಿಹ್ವಲರಾಗಿದ್ದ ಋಷಿಮುನಿಗಳು ಬೇರೆ ಕಡೆಗೆ ಹೊರಟು ಬಿಟ್ಟರು. ಹೀಗಾಗಿ ಚಿತ್ರಕೂಟವು ಋಷಿ ಮುನಿಗಳಿಲ್ಲದೆ ಬರಿದಾದಂತೆ ಭಾಸವಾಯಿತು. ಒಂದೊಮ್ಮೆ ಗಮನಿಸಿ, ಋಷಿಮುನಿಗಳಷ್ಟೇ ಇರುವ ಪ್ರದೇಶದಲ್ಲಿ ಯಾರು ಬೇಕಾದರೂ ತಾವು ರೌಡಿಯಂತೆ ನಡೆದುಕೊಳ್ಳುತ್ತಾ ಅವರನ್ನು ಹಿಂಸೆಗೆ ಒಳಪಡಿಸಬಹುದು. ಅದರಲ್ಲಿಯೂ ರಾಕ್ಷಸರು ಕೇಳಬೇಕೆ? ಈಗಲೂ ಅಂತಹ ರಾಕ್ಷಸ ಸಂತತಿಗೆ ಯಾವ ತೊಂದರೆಯೂ ಇಲ್ಲ, ಯಾವ ಕಡಿಮೆಯೂ ಇಲ್ಲ. ಸಜ್ಜನರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆಂದರೆ ವಿಘ್ನಗಳನ್ನು ಹೇರಲು ಈ ರಾಕ್ಷಸ ಸಂತತಿ ಸದಾ ಎಲ್ಲೆಡೆ ಸಿದ್ಧವಾಗಿಯೇ ಇರುತ್ತದೆ. ಅದರಲ್ಲಿಯೂ ಸಜ್ಜನರು ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡಿಕೊಂಡು, ಹೊಡೆದರೆ ಹೊಡೆಸಿಕೊಂಡು, ಬಡಿದರೆ ಬಡಿಸಿಕೊಂಡು, ಬೈದರೆ ಬೈಸಿಕೊಂಡು, ಅವರಿಂದ ಎಲ್ಲ ರೀತಿಯ ದೌರ್ಜನ್ಯಕ್ಕೊಳಗಾಗಿ ತಲೆ ತಗ್ಗಿಸಿ ನಿಲ್ಲುವಂತಹ ಜನರಿದ್ದರೆ ದೌರ್ಜನ್ಯ ಮಾಡುವವರಿಗೇನು ಕೊರತೆ ಇರುತ್ತದೆ? ಆದರೆ ಅವರ ಮಧ್ಯದಲ್ಲೊಬ್ಬ ಬಿಲ್ಲು ಬಾಣಗಳನ್ನು ಹಿಡಿದು ವೀರ ಪುರುಷರಂತೆ ರಾಮ ಲಕ್ಷ್ಮಣರು ತಿರುಗಿದರೆ ಆ ದೌರ್ಜನ್ಯ ಮಾಡುವವರಿಗೆ ಕಳವಳವಾಗದೇ ಇರುತ್ತದೆಯೇ? ಆಗ ಆ ದೌರ್ಜನ್ಯ ಮಾಡುವವರೇನಾದರೂ ಈ
ವೀರಾಧಿವೀರ ವೀರ ಪುರುಷರನ್ನು ಎದುರಿಸುವ ಶಕ್ತಿ ಇರುತ್ತದೆಯೇ? ಕೇವಲ ಅಲ್ಲಿ ಇಲ್ಲಿ ಭಯವನ್ನೇ ಉತ್ಪಾದಿಸುತ್ತಾ ಸಾಮಾನ್ಯ ಸಾಧಾರಣ ಅತ್ಯಂತ ಅಮಾಯಕ ಜನರನ್ನೇ ಹಿಡಿದು ಅವರಲ್ಲಿ ಭಯವನ್ನು ಹುಟ್ಟಿಸುವುದೇ ಭಯೋತ್ಪಾದಕರ ಕೆಲಸವಾಗಿದೆ. ಅಂತಹ ಭಯೋತ್ಪಾದಕರು ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಬಹುಶಃ ಈಗ ಹೆಚ್ಚೇ ಎನಿಸುವಷ್ಟಿದ್ದಾರೆ. ಅಮಾಯಕ ಜನರೇ ಅವರ ಗುರಿ. ಹೀಗೆ ಅವರ ನಡುವೆ ವೀರಾಧಿವೀರನೊಬ್ಬ ಸಂಚರಿಸಿದರೆ ಇನ್ನಷ್ಟು ಅವರು ಅಮಾಯಕರಿಗೆ ತೊಂದರೆ ಕೊಡುವ ಮೂಲಕ ಹೇಗಾದರೂ ಮಾಡಿ ಆ ವೀರರನ್ನು ಅಲ್ಲಿಂದ ಓಡಿಸಿ ಬಿಡಬೇಕೆಂದು ಪ್ರಯತ್ನಿಸುತ್ತಾರೆ. ಇಲ್ಲಿ ಒಂದೊಮ್ಮೆ ಋಷಿಮುನಿಗಳಿಗೆ ತನ್ನಿಂದಾಗಿಯೇ ತೊಂದರೆಯಾಗುತ್ತಿದೆ ಎಂದು ಶ್ರೀರಾಮನು ಭಾವಿಸಿದರೆ ಆ ನೆಪದಿಂದಲಾದರೂ ಆತ ಚಿತ್ರಕೂಟವನ್ನು ಬಿಟ್ಟು ಹೋದರೆ ಆಗ ನಮ್ಮ ದೌರ್ಜನ್ಯವನ್ನು ಯಥೇಚ್ಛವಾಗಿ ಮುಂದುವರಿಸುತ್ತಾ ಆ ಭಯೋತ್ಪಾದನಾ ಕೃತ್ಯವನ್ನು ಮುಂದುವರಿಸಬಹುದೆಂಬುದು ಆ ರಾಕ್ಷಸ ಕುಲದ ಚಿಂತನೆಯಾಗಿರುತ್ತದೆ. ಆ ಕಾರಣದಿಂದಾಗಿ ಪಾಪ ಕಾಡಿನಲ್ಲಿ ಏನೋ ಕಡ್ಡಿ ಪುರಳೆಗಳನ್ನು ಸಂಗ್ರಹಿಸಿಕೊಳ್ಳುತ್ತಾ ತಮಗೆ ಬೇಕಾದ ವಸ್ತುಗಳನ್ನು ಕಾಡಿನಲ್ಲಿ ಸಂಗ್ರಹಿಸುವವರನ್ನು ಅಂತಹ ಅಮಾಯಕರು ಏಕಾಂಗಿಯಾಗಿದ್ದಾಗ ಹಿಡಿದು ದೌರ್ಜನ್ಯ ಮಾಡುತ್ತಾ ಅವರಲ್ಲಿ ಭಯವನ್ನು ಹುಟ್ಟಿಸುತ್ತಾ ಭಯೋತ್ಪಾದಕರು ಕೆಲಸವನ್ನು ಮಾಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೆಡೆಯೂ ರಾಮಲಕ್ಷ್ಮಣರ ಸಹಾಯವನ್ನು ಬಯಸಲಾಗುತ್ತದೆಯೇ? ಈ ಎಲ್ಲ ಸಮಸ್ಯೆಗಿಂತಲೂ ಈ ಪ್ರದೇಶವನ್ನೇ ಬಿಟ್ಟು ಹೋದರೆ ಒಳಿತೆಂದು ಭಾವಿಸಿ ಅವರು ಆ ಪ್ರದೇಶವನ್ನೇ ಬಿಟ್ಟು ದೂರಕ್ಕೆ ಹೊರಟು ಹೋಗುತ್ತಿದ್ದಾರೆ. ಒಂದೊಮ್ಮೆ ಗಮನಿಸಿ, ಈ ದೇಶದಲ್ಲಿ ನಾವು ಯಾವ ದೇಶದಲ್ಲಿ ಇಂದು ಸುರಕ್ಷಿತವಾಗಿ ವಾಸಿಸುತ್ತಿದ್ದೇವೋ ನಾಳೆ ಇಲ್ಲಿ ಭಯೋತ್ಪಾದನೆ ಎಲ್ಲೆಡೆ ಹರಡತೊಡಗಿದರೆ ಅದಕ್ಕೆ ಸಹಾಯ ಮಾಡುವಂತಹ ಅಸುರ ಸಂತತಿಯವರು ಸಾಕಷ್ಟೇ ಇದ್ದರೆ ಸಾಧಾರಣ ಸಜ್ಜನರು ಅಮಾಯಕರು ಹೇಗೆ ತಾನೇ ಬದುಕಲು ಸಾಧ್ಯ? ಆಗ ಸಹಜವಾಗಿಯೇ ಸುರಕ್ಷಿತ ನೆಲೆಯನ್ನು ಹುಡುಕಿಕೊಂಡು ಹೋಗಲೇಬೇಕಾಗುತ್ತದೆ. ಇದರಿಂದ ಶ್ರೀರಾಮನಿಗೆ ಬಹಳ ಬೇಸರವಾಯಿತು. ಚಿತ್ರಕೂಟವು ಬಹಳ ಸುಂದರವಾಗಿದ್ದರೂ ಸಹ ತಪಸ್ವಿಗಳಿಲ್ಲದೆ ಅದು ಬರಡಾಗಿ ಕಾಣಿಸಿತು. ಅಲ್ಲದೆ ತನ್ನನ್ನು ನೋಡಲು ಆ ಸ್ಥಳಕ್ಕೆ ಬಂದಿದ್ದ ತನ್ನ ತಮ್ಮ ಹಾಗೂ ತಾಯಂದಿರ ನೆನಪು ಆಗುತ್ತಿತ್ತು. ತಾಪಸಿ ಜೀವನ ನಡೆಸುವ ಸಲುವಾಗಿ ಕಾಡಿಗೆ ಬಂದಿರುವ ನಾವುಗಳು ಈ ರೀತಿಯ ಮನೋವಿಕಾರವನ್ನು ಹೊಂದುವುದು ಸರಿಯಲ್ಲ ಎಂದು ಶ್ರೀರಾಮನಿಗೆ ಅನಿಸಿತು. ಆದುದರಿಂದ ತಾವು ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗಬೇಕೆಂದು ಯೋಚಿಸಿದನು. ಋಷಿಗಳಿಗೆ ಬಾಧೆ ಕೊಡುತ್ತಿದ್ದ ಖರನ ವಾಸಸ್ಥಾನವಾದ ಜನಸ್ಥಾನದ ಕಡೆಗೆ ಹೋಗಬೇಕೆಂದು ಅವನು ನಿಶ್ಚಯಿಸಿದನು. ಅಮಾಯಕರು ಸಜ್ಜನರಿಗೂ ತೊಂದರೆ ಕೊಡುತ್ತಾ ಆ ಖರನು ಇಡೀ ದಂಡಕ ಅರಣ್ಯ ಅಂದರೆ ಆ ಚಿತ್ರಕೂಟವು ಬಹುತೇಕ ಇಂದಿನ ಮಧ್ಯಪ್ರದೇಶ ಉತ್ತರ ಪ್ರದೇಶದ ನಡುವಿನ ಭಾಗದಲ್ಲಿ ಬರುತ್ತದೆ. ಅಲ್ಲಿಂದ ದಕ್ಷಿಣಕ್ಕೆ ಇಡೀ ಇಂದಿನ ಮಧ್ಯಪ್ರದೇಶ ರಾಜ್ಯ ಮಹಾರಾಷ್ಟ್ರದ ನಾಸಿಕದವರೆಗೂ ವಿಶಾಲವಾಗಿ ದಟ್ಟವಾಗಿ ಹರಡಿಕೊಂಡಿದ್ದಂತಹ ಪ್ರದೇಶ ದಂಡಕಾರಣ್ಯ. ಆ ದಂಡಕಾರಣ್ಯದ ದಕ್ಷಿಣ ಅಂಚು ಅಂದರೆ ಇಂದಿನ ಬಹುತೇಕ ಮಹಾರಾಷ್ಟ್ರದ ನಾಸಿಕ ಹಿಂದೆ ಜನಸ್ಥಾನವಾಗಿತ್ತು. ಅಲ್ಲಿ ಖರನ ವಾಸಸ್ಥಾನವಿತ್ತು. ಎಲ್ಲಿ ಆ ರಾಕ್ಷಸನು ಇದ್ದುಕೊಂಡು ಇಡೀ ಕಾಡಿನಲ್ಲಿರುವ ಋಷಿಗಳಿಗೆ ತೊಂದರೆ ಕೊಡುತ್ತಿರುವನು ಆ ರಾಕ್ಷಸನ ಹೃದಯ ಸ್ಥಾನದಲ್ಲಿಯೇ ಹೋಗಿ ನೆಲೆಸಿ ಆತನನ್ನು ಅಲ್ಲಿಯೇ ಸದೆಬಡಿಯಬೇಕೆಂದು ಶ್ರೀರಾಮಚಂದ್ರನು ಚಿಂತಿಸುತ್ತಾನೆ. ಹೀಗೆ ಅವನು ಸೀತೆ ಲಕ್ಷ್ಮಣರೊಡನೆ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿದನು. ಮೊದಲು ಅವರೆಲ್ಲ ತ್ರಿಮುನಿಗಳ ಆಶ್ರಮಕ್ಕೆ ಬಂದರು. ತ್ರಿಮುನಿಗಳ ಪತ್ನಿ ಅನಸೂಯೆ. ಆಕೆಯು ಬಹುದೊಡ್ಡ ತಪಸ್ವಿನಿ, ಪತಿವ್ರತ ಶಿರೋಮಣಿ. ಹಿಂದೊಮ್ಮೆ ಲೋಕದಲ್ಲಿ ಮಳೆಯಿಲ್ಲದೆ ಭೀಕರ ಕ್ಷಾಮ ಉಂಟಾಗಿತ್ತು. ಆಗ ಅನಸೂಯೆ ತನ್ನ ತಪಸ್ಸಿನ ಬಲದಿಂದ ಹಣ್ಣುಗಳನ್ನು ಸೃಷ್ಟಿಸಿದಳು. ಬತ್ತಿ ಹೋದ ನದಿಗಳಲ್ಲಿ ನೀರು ಹರಿಯುವಂತೆ ಮಾಡಿದಳು. ಆಕೆ ಅಸೂಯೆಯೇ ಇಲ್ಲದವಳಾದುದರಿಂದಲೇ ಅವಳಿಗೆ ಅನಸೂಯೆ ಎಂದು ಹೆಸರು. ಹೀಗೆ ಯಾರು ಲೋಕಕ್ಕೆ ಉಪಕಾರವನ್ನು ಮಾಡುವ ಇಚ್ಛೆಯನ್ನು ಹೊಂದಿರುವರೋ, ಯಾರು ಲೋಕೋಪಕಾರಕ್ಕಾಗಿಯೇ ಯಾವ ಸ್ವಾರ್ಥ ಅಸೂಯೆಗಳಿಲ್ಲದೆ ಬದುಕುತ್ತಿರುವರೋ ಅವರನ್ನು ಸಾಮಾನ್ಯವಾಗಿ ಹಿಂದಿನ ಸಮಾಜಗಳಲ್ಲಿ ಬ್ರಾಹ್ಮಣರೆಂದು ಕರೆಯಲಾಗುತ್ತಿತ್ತು. ಹಾಗೆಂದ ಮಾತ್ರಕ್ಕೆ ಬ್ರಾಹ್ಮಣರಿಗೆ ಹುಟ್ಟಿದವರೆಲ್ಲ ಬ್ರಾಹ್ಮಣರೇ ಎಂದು ಹೇಳಬೇಕಾಗಿಲ್ಲ. ಹಾಗೆ ನೋಡುವುದಾದರೆ ಸ್ವತಃ ರಾವಣನೂ ಕೂಡ ಬ್ರಾಹ್ಮಣನಿಗೆ ಹುಟ್ಟಿದವನು. ಆತ ಪುಲಸ್ತ್ಯ ವಂಶಕ್ಕೆ ಸೇರಿದವನು. ಪುಲಸ್ತ್ಯರು ಆ ಬ್ರಹ್ಮನ ಮಾನಸ ಪುತ್ರರು. ಹಾಗಿರುವಾಗ ಬ್ರಹ್ಮನ ಸಂತತಿಗೆ ಸೇರಿ ಆತನು ಬ್ರಾಹ್ಮಣನೇ ಆಗಬೇಕಾಗಿತ್ತು. ಆದರೆ ರಾವಣನು ಎಂತಹವನು ಎಂಬುದು ಮುಂದಿನ ಅಧ್ಯಾಯಗಳಲ್ಲಿ ನೋಡಲಿದ್ದೇವೆ. ಆದ್ದರಿಂದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಂತೆಯೇ ಇರಬೇಕಾಗಿಲ್ಲ. ಯಾರು ಲೋಕಕ್ಕೆ ಉಪಕಾರ ಮಾಡುತ್ತಾ ಸ್ವಾರ್ಥರಹಿತರಾಗಿ ಯಾವ ಅಸೂಯೆ, ಲೋಭ, ಮೋಹ, ಕ್ರೋಧ ಇವುಗಳಿಲ್ಲದೆಯೇ ಜನಗಳ ಒಳಿತಿಗಾಗಿಯೇ ಯಾರು ಬದುಕುವರೋ ಅವರೆಲ್ಲರೂ ಬ್ರಾಹ್ಮಣರೇ.
ಅವಳು ಅಂದರೆ ಅನಸೂಯೆಯು ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು. ಸೀತೆಯ ಬಾಯಿಯಿಂದಲೇ ಸೀತಾ ಕಲ್ಯಾಣವನ್ನು ಅಂದರೆ ಆಕೆಯ ಮದುವೆಯ ವಿಚಾರವನ್ನು ಹೇಗೆಲ್ಲ ನಡೆಯಿತು, ಶ್ರೀರಾಮನು ಆ ಸೀತೆಯನ್ನು ಹೇಗೆ ವಿವಾಹವಾದ, ಇದೆಲ್ಲವನ್ನು ಕೇಳಿ ಬಹಳ ಆನಂದಗೊಂಡಳು. ಸೀತೆಗೆ ಪಾತಿವೃತ್ಯದ ಮಹಿಮೆಯನ್ನು ವಿವರಿಸಿ ಹೇಳಿದಳು. ಸಾಮಾನ್ಯವಾಗಿ ನಮ್ಮಲ್ಲಿ ವಯಸ್ಸಾದವರು ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಅವರಿಗೆ ಪಾತಿವೃತ್ಯದ ಮಹಿಮೆಯನ್ನು ಹೇಳುವುದು ಸಹಜ. ಏಕೆಂದರೆ ಹೆಣ್ಣು ಮಾತ್ರವೇ ತನ್ನ ಸ್ತ್ರೈಣ ಗುಣದ ಕಾರಣದಿಂದಾಗಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಹೋಗಬಲ್ಲಳು. ಒಂದೊಮ್ಮೆ ಗಮನಿಸಿ, ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬವೆಲ್ಲವೂ ಒಟ್ಟಾಗಿ ಇರುವುದಕ್ಕೆ ನಿಮ್ಮ ತಾಯಿ ಕಾರಣವೋ ನಿಮ್ಮ ತಂದೆ ಕಾರಣವೋ? ತಂದೆಯಾದವನು ತನ್ನ ಪುರುಷ ಗುಣಕ್ಕೆ ಸಹಜವಾಗಿ ಹೊರಗಿನಿಂದ ಕುಟುಂಬಕ್ಕೆ ಬೇಕಾದ ಪೋಷಣೆಯನ್ನು ಒದಗಿಸುತ್ತಾನೆ, ಕುಟುಂಬಕ್ಕೆ ಬೇಕಾದ ರಕ್ಷಣೆಯನ್ನು ಒದಗಿಸುತ್ತಾನೆ. ಆದರೆ ಒಂದು ಕುಟುಂಬವು ಒಟ್ಟಾಗಿ ಹಿಡಿತದಲ್ಲಿದ್ದು ಇಡೀ ಕುಟುಂಬವು ಒಟ್ಟಾಗಿ ವಾಸಿಸುವುದಕ್ಕೆ ತಾಯಿಯಾದವಳು ಕಾರಣ. ಆ ಕಾರಣದಿಂದಾಗಿ ಹಿಂದೆ ನಮ್ಮಲ್ಲಿ ಗಂಡನಾದವನು ಏನೇ ತಪ್ಪು ಮಾಡಲಿ, ಆತ ಹೇಗೆ ಇರಲಿ, ಆತನನ್ನು ತಿದ್ದಿ ನಿನ್ನ ಮಕ್ಕಳಿಗೂ ಕೂಡ ಯೋಗ್ಯವಾದ ಮಾರ್ಗವನ್ನು ತೋರಿಸಿ, ಗಂಡನೂ ಕೂಡ ನಿನ್ನ ಮಕ್ಕಳಲ್ಲಿ ಒಬ್ಬನೂ ಎಂಬಂತೆ ಭಾವಿಸುತ್ತಾ ಆತನಲ್ಲಿರುವ ದುರ್ಗುಣಗಳನ್ನು ತಿದ್ದಿ ಆತನೊಡನೆ ಹೊಂದಿಕೊಂಡು ಹೋಗಬೇಕಾದುದು ನಿನ್ನ ಕರ್ತವ್ಯವೆಂದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೇಳಿಕೊಡಲಾಗುತ್ತಿತ್ತು. ಆ ಕಾರಣದಿಂದಾಗಿಯೇ ಜಗತ್ತಿನ ಎಲ್ಲೆಡೆ ಕುಟುಂಬ ವ್ಯವಸ್ಥೆಯೇ ನಶಿಸಿ ಹೋಗುತ್ತಿದ್ದರೂ ಇಂದಿಗೂ ಭರತ ಭೂಮಿಯಲ್ಲಿ ಮಾತ್ರ ಕುಟುಂಬ ವ್ಯವಸ್ಥೆ ಜೀವಂತವಾಗಿಯೇ ಇದೆ. ಅದು ಜೀವಂತವಾಗಿರಲು ನಮ್ಮ ಹೆಣ್ಣು ಮಕ್ಕಳಲ್ಲಿರುವ ಆ ಪಾತಿವ್ರತ್ಯ ಧರ್ಮವೇ ಅವರಿಗೆ ಇಡೀ ಕುಟುಂಬವನ್ನು, ತನ್ನ ಗಂಡ, ತನ್ನ ಮಕ್ಕಳು ಇವರೆಲ್ಲರನ್ನು ಅತ್ತೆ ಮಾವಂದಿರೊಂದಿಗೆ ಎಲ್ಲ ಬಂಧು ಬಳಗದೊಂದಿಗೆ ಸಂಪರ್ಕವಿಟ್ಟುಕೊಂಡು ಆ ಕುಟುಂಬ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಆ ಹೆಣ್ಣು ಮಕ್ಕಳಿಗಿರುವ ಆಸಕ್ತಿಯ ಕಾರಣದಿಂದಾಗಿಯೇ ನಮ್ಮ ದೇಶದಲ್ಲಿ ಇಂದಿಗೂ ಕುಟುಂಬ ವ್ಯವಸ್ಥೆ ಉಳಿದುಕೊಂಡಿದೆ. ನೆನಪಿರಲಿ, ಕುಟುಂಬ ವ್ಯವಸ್ಥೆ ಜೀವಂತವಾಗಿರುವುದರಿಂದಲೇ ಒಂದು ಸಮುದಾಯವಾಗಿ ನಮ್ಮ ನಡುವೆ ಎಷ್ಟೇ ಭೇದ ಭಾವಗಳಿದ್ದರೂ, ಹೆಜ್ಜೆ ಹೆಜ್ಜೆಗೂ ನಮ್ಮ ಸಂಸ್ಕೃತಿಯಲ್ಲಿ ಭಿನ್ನತೆ ಇದ್ದರೂ, ನಮ್ಮ ಭಾಷೆಯಲ್ಲಿ ಭಿನ್ನತೆ ಇದ್ದರೂ, ನಮ್ಮ ಸ್ವಭಾವ ವ್ಯವಹಾರಗಳಲ್ಲಿ ಭಿನ್ನತೆ ಇದ್ದರೂ, ಇಂದಿಗೂ ನಾವು ಒಂದು ದೇಶವಾಗಿ ಬದುಕುತ್ತಿರುವುದಕ್ಕೆ ಹೆಣ್ಣು ಮಕ್ಕಳಲ್ಲಿರುವ ಈ ಪಾತಿವ್ರತ್ಯದ ಗುಣವೇ ಕಾರಣವಾಗಿದೆ. ಶ್ರೀರಾಮನು ತನ್ನ ಪತ್ನಿ ಮತ್ತು ತಮ್ಮಂದಿರೊಡಗೂಡಿ ಮಹರ್ಷಿಗಳಿಗೂ ಅನಸೂಯಾದೇವಿಗೂ ನಮಸ್ಕರಿಸಿದನು. ಅತ್ರಿ ಮಹರ್ಷಿಗಳ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಭೀಕರವಾದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ದಂಡಕಾರಣ್ಯ ಒಂದು ದೊಡ್ಡ ಕಾಡು. ಅದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಅಸಂಖ್ಯಾತವಾಗಿದ್ದವು. ಅನೇಕ ಋಷಿಗಳು ಆಶ್ರಮಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ತಪೋನಿರತರಾದ ಆ ಋಷಿಗಳ ದಿವ್ಯಾಶ್ರಮಗಳು ಎಲ್ಲರ ಮನಸ್ಸಿನಲ್ಲೂ ಪೂಜ್ಯ ಭಾವನೆಯನ್ನು ಉಂಟು ಮಾಡುತ್ತಿದ್ದವು. ದಂಡಕಾರಣ್ಯಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರಿಗೆ ಹಿಂದೆ ತಾವು ಮಾಡಿದ ತಾಟಕಿ ಸಂಹಾರದ ನೆನಪಾಯಿತು. ಶ್ರೀರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿದ ಕೂಡಲೇ ಅಲ್ಲಿದ್ದ ಋಷಿಗಳು ಅವನನ್ನು ಆದರದಿಂದ ಸ್ವಾಗತಿಸಿದರು. ಶ್ರೀರಾಮನು ಅವರಿಗೆ ನಮಸ್ಕರಿಸಿ ಕುಶಲ ಪ್ರಶ್ನೆ ಮಾಡಿದನು. ಅವರು, ಶ್ರೀರಾಮ, ಈಗ ನೀನು ನಮ್ಮ ಪಾಲಿನ ದೇವರ ಹಾಗೆ ಬಂದಿದ್ದೀಯೆ. ನಾವು ಇಲ್ಲಿ ತಪೋನಿರತರಾಗಿದ್ದೇವೆ. ಆದರೆ ದುಷ್ಟರಾದ ರಾಕ್ಷಸರಿಗೆ ಯಾವಾಗಲೂ ನಮ್ಮ ತಪಸ್ಸನ್ನು ಕೆಡಿಸುವುದೇ ಕೆಲಸವಾಗಿ ಬಿಟ್ಟಿದೆ. ಇದರಿಂದ ನಮಗೆ ಬಹಳ ತೊಂದರೆಯಾಗುತ್ತಿದೆ. ನಾವು ತಪಸ್ವಿಗಳಾದುದರಿಂದ ಸಂಯಮ ಕಳೆದುಕೊಳ್ಳುವಂತಿಲ್ಲ. ಅವರಿಗೆ ಶಾಪ ಕೊಡುವ ಹಾಗೂ ಇಲ್ಲ. ಏಕೆಂದರೆ ಒಂದು ಶಾಪ ಕೊಡುವುದೆಂದರೆ ಅವರು ಮೊದಲು ಕ್ರೋಧಗೊಳ್ಳಬೇಕು. ಕ್ರೋಧಗೊಂಡರೆ ಅವರು ಇದುವರೆಗೆ ಸಾಧಿಸಿದಂತಹ ಆ ಇಂದ್ರಿಯ ನಿಗ್ರಹದ, ಇಂದ್ರಿಯಗಳ ಹಿಡಿತದ, ಮನಸ್ಸಿನ ಸಂಯಮದ ಶಕ್ತಿಯೆಲ್ಲವೂ ಕಳೆದು ಹೋಗುತ್ತದೆ. ಹಾಗಿರುವಾಗ ಅವರು ಇಷ್ಟೆಲ್ಲಾ ಸಾಧನೆ ಮಾಡಿದ್ದು ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗುವುದಿಲ್ಲವೇ? ಅವರ ತಪಶಕ್ತಿಯೇ ನಷ್ಟವಾಗಿ ಹೋಗಿಬಿಡುತ್ತದೆ. ಆದ್ದರಿಂದ ತಪಸ್ವಿಗಳಾಗಿ ಸಂಯಮ ಕಳೆದುಕೊಳ್ಳುವಂತೆಯೂ ಇಲ್ಲ, ಶಾಪ ಕೊಡುವಂತೆಯೂ ಇಲ್ಲ. ಆದ್ದರಿಂದ ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದರು. ಆಗ ಶ್ರೀರಾಮನು, ಋಷಿಗಳೇ, ನೀವು ಚಿಂತಿಸಬೇಡಿ. ನಾನು ನನ್ನ ತಮ್ಮನು ಈ ಅರಣ್ಯದೊಳಗೆ ಇದ್ದು ನಿಮಗೆ ಕಾವಲಿರುತ್ತೇವೆ. ಈ ರಾಕ್ಷಸರಿಗೆ ನಮ್ಮ ಬಾಹುಬಲದ ಪರಿಚಯವಿಲ್ಲವೆಂದು ತೋರುತ್ತದೆ. ನಾವು ಅವರನ್ನು ನಿಗ್ರಹಿಸುತ್ತೇವೆ. ನೀವು ರಾಕ್ಷಸರ ಭಯವನ್ನು ಬಿಟ್ಟು ನಿಮ್ಮ ತಪಸ್ಸಿನಲ್ಲಿ ಮಗ್ನರಾಗಿರಿ ಎಂದು ಆಶ್ವಾಸನೆ ಕೊಟ್ಟು ಸೀತೆ ಲಕ್ಷ್ಮಣರೊಂದಿಗೆ ಮುಂದೆ ನಡೆದನು. ಇಂದಿಗೂ ಅಷ್ಟೇ ಜಗತ್ತಿನಲ್ಲಿ ಈ ಕಾರಣದಿಂದಾಗಿಯೇ ಒಂದು ಸೇನೆ ಇದೆ, ಅಥವಾ ನಮ್ಮ ಒಳಗಿನ ಶಾಂತಿಯನ್ನು ರಕ್ಷಣೆ ಮಾಡಲು ಪೊಲೀಸ್ ವ್ಯವಸ್ಥೆ ಇದೆ.
ಆ ಪೊಲೀಸ್ ವ್ಯವಸ್ಥೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ, ಅವರು ಎಲ್ಲರಿಗೂ ರಕ್ಷಣೆಯನ್ನು ಭದ್ರತೆಯನ್ನು ಒದಗಿಸಿದರೆ, ಆಗ ಉಳಿದವರೆಲ್ಲರೂ ತಮ್ಮ ಪಾಡಿಗೆ ತಾವು ಕೆಲಸವನ್ನು ಯೋಗ್ಯವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬಹುದು. ಆ ಪೊಲೀಸರೇ ರಾಜಕಾರಣಿಗಳ ವಶವಾಗಿ ರೌಡಿಗಳು ಅವರ ಕೆಳಗಿರುವವರು ನಡೆಸಿದ ದೌರ್ಜನ್ಯಗಳಿಗೆಲ್ಲ ತಲೆಬಾಗಿ ಬಿಟ್ಟರೆ, ಉಳಿದ ಜನರು ಸಜ್ಜನರು ತಮ್ಮ ಕಾರ್ಯವನ್ನು ನಿರ್ವಹಿಸುವುದಾದರೂ ಹೇಗೆ? ಆ ಪೊಲೀಸ್ ವ್ಯವಸ್ಥೆ ಬಲಿಷ್ಠವಾಗಿರುವಂತೆ, ಅವರೆಂದಿಗೂ ಭ್ರಷ್ಟವಾಗಿರದಂತೆ ನಾಗರಿಕರು ನೋಡಿಕೊಳ್ಳಬೇಕಲ್ಲವೇ? ಆ ವ್ಯವಸ್ಥೆ ಭ್ರಷ್ಟವಾಗದಂತೆ ನಾವು ಕಾಪಾಡಿಕೊಂಡಿರಬೇಕಲ್ಲವೇ? ಪೊಲೀಸರು ಕೂಡ ಸಂಪೂರ್ಣವಾದ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದರೆ, ಆಗ ಜಗತ್ತಿನ ಎಲ್ಲ ಸಜ್ಜನರು ಕೂಡ ನೆಮ್ಮದಿಯಿಂದ ತಮ್ಮ ಕೆಲಸವನ್ನು ತಾವು ಮಾಡುತ್ತಾ ಸಮಾಜಕ್ಕೆ ತಮ್ಮ ಕಾಣಿಕೆಯನ್ನು ಕೊಡಬಹುದಾಗಿರುತ್ತದೆ. ಹಾಗೆಯೇ ದಂಡಕಾರಣ್ಯದೊಳಗೆ ಪ್ರಯಾಣ ಬೆಳೆಸುತ್ತಿದ್ದಾಗ ಅವರಿಗೊಬ್ಬ ಕುರೂಪಿ ರಾಕ್ಷಸ ಅಡ್ಡವಾದ. ಅವನು ಬಹಳ ಎತ್ತರವಾಗಿದ್ದ, ದಪ್ಪ ಹೊಟ್ಟೆ, ಉದ್ದವಾದ ಕೈಕಾಲುಗಳು, ಓರೆ ಹಲ್ಲುಗಳಿಂದ ಕೂಡಿ ಭಯಂಕರನಾಗಿದ್ದ. ಅವನ ಹೆಸರು ವಿರಾಧ. ವಿರಾಧನಿಗೆ ರಾಮ ಲಕ್ಷ್ಮಣರನ್ನು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಇದುವರೆಗೆ ಅವನೆದುರಿಗೆ ಮನುಷ್ಯರು ಧೈರ್ಯದಿಂದ ಬಂದುದೇ ಇಲ್ಲ. ಅವನು ಶ್ರೀರಾಮ ಲಕ್ಷ್ಮಣರನ್ನು ಸೀತೆಯನ್ನು ಮತ್ತೊಮ್ಮೆ ನೋಡಿದ. ಸೀತೆಯ ಸೌಂದರ್ಯವನ್ನು ನೋಡಿ ಅವನ ಬುದ್ಧಿ ಮರುಳಾಯಿತು. ನೇರವಾಗಿ ಸೀತಾದೇವಿಯ ಬಳಿಗೆ ನುಗ್ಗಿದ. ಆಕೆಯನ್ನು ಎತ್ತಿ ಹೆಗಲ ಮೇಲಿಟ್ಟುಕೊಂಡು ಓಡತೊಡಗಿದ. ಶ್ರೀರಾಮ ಲಕ್ಷ್ಮಣರು ಅವನನ್ನು ಅಟ್ಟಿಸಿಕೊಂಡು ಹೋದರು. ತಮ್ಮ ಬಿಲ್ಲುಗಳಿಂದ ಚೂಪಾದ ಬಾಣಗಳನ್ನು ಬಿಟ್ಟು ಅವನ ಕೈ ಕತ್ತರಿಸಿದರು. ಆಗ ವಿರಾಧನು ಸೀತೆಯನ್ನು ಕೆಳಗಿಳಿಸಿ ಅವರೊಡನೆ, ಅಂದರೆ ರಾಮ ಲಕ್ಷ್ಮಣರೊಡನೆ ಯುದ್ಧಕ್ಕೆ ನಿಂತ. ರಾಮ ಲಕ್ಷ್ಮಣರು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿ ಅವನನ್ನು ನೆಲಕ್ಕೆ ಕೆಡವಿದರು. ಇಂದಿಗೂ ಅಷ್ಟೇ, ಯಾರು ಅಸುರ ಸಂತತಿಗೆ ಸೇರಿರುವರೋ ಅವರಿಗೆ ಸ್ತ್ರೀಯರ ಮೇಲೆ ಕಿಂಚಿತ್ತಾದರೂ ಕೂಡ ಯೋಗ್ಯವಾದಂತಹ ಸತ್ಕಾರಯುತ ಭಾವನೆಯಾಗಲಿ ಗೌರವವಾಗಲಿ ಇರುವುದಿಲ್ಲ. ಸ್ತ್ರೀಯರನ್ನು ಕಂಡೊಡನೆ ತಮ್ಮ ಭೋಗ ವಸ್ತುವೆಂದು ಭಾವಿಸುವವರು ಈ ಅಸುರ ಸಂತತಿಯವರು. ಇಂದಿಗೂ ಅವರ ಸಂಖ್ಯೆ ಸಾಕಷ್ಟಿದೆ. ಯಾವ ನಮ್ಮ ರಕ್ಷಣಾ ವ್ಯವಸ್ಥೆ ಅವರನ್ನು ಪ್ರತಿಬಂಧಿಸಲು ಎಷ್ಟೇ ಪ್ರಯತ್ನಿಸಿದ್ದರೂ ಆ ಅಸುರ ಸಂತತಿಯು ಕೂಡ ಎಂದಿಗೂ ಬೆಳೆಯುತ್ತಲೇ ಇದೆ. ಸ್ತ್ರೀಯರೆಂದರೆ ಕೇವಲ ತಮ್ಮ ಭೋಗ ವಸ್ತುವೆಂದು ತಮ್ಮ ಮನೆಯಲ್ಲಿ ಕೂಡಿ ಹಾಕಿಕೊಂಡು, ಅವರು ಯಾರ ಕಣ್ಣಿಗೂ ಬೀಳದಂತೆ ಅವರಿಗೊಂದು ಮುಸುಕು ಹಾಕಿಸಿ ಅವರನ್ನು ಸದಾ ತಮ್ಮ ಇತರ ಎಲ್ಲ ಭೋಗ ವಸ್ತುಗಳಂತೆ ಭೋಗಕ್ಕಾಗಿಯೇ ಉಪಯೋಗಿಸುವವರು ಆ ಅಸುರ ಸಂತತಿಯವರು. ಮುಂದುವರಿಸೋಣ. ಇಲ್ಲಿ ವಿರಾಧನನ್ನು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿ ನೆಲಕ್ಕೇನೋ ರಾಮಲಕ್ಷ್ಮಣರು ಕೆಡವಿದರು. ಆದರೆ ಅವನ ಪ್ರಾಣ ತೆಗೆಯಲು ಮಾತ್ರ ಸಾಧ್ಯವಾಗಲಿಲ್ಲ. ಎಲ್ಲ ರೀತಿಯಿಂದಲೂ ಪ್ರಯತ್ನಿಸುತ್ತಾರೆ, ಆತನನ್ನು ಕೊಲ್ಲಲು ಅವರಿಂದ ಆಗುವುದಿಲ್ಲ. ಆಗ ಸ್ವತಃ ವಿರಾಧನೇ ಹೇಳಿಕೊಳ್ಳುತ್ತಾನೆ, ಅಯ್ಯ, ನೀವುಗಳು ಯಾರೆಂಬುದು ನನಗೆ ಈಗ ತಿಳಿಯಿತು. ನೀನು ದಶರಥನ ಮಗ ಶ್ರೀರಾಮ ಅಲ್ಲವೇ? ಶ್ರೀರಾಮ, ನನ್ನ ರೂಪವನ್ನು ನೋಡಿ ನಾನೊಬ್ಬ ರಾಕ್ಷಸನೆಂದು ತಿಳಿಯಬೇಡ. ನಾನು ಹಿಂದೆ ಕುಬೇರನ ಆಸ್ಥಾನದಲ್ಲಿದ್ದ ಗಂಧರ್ವ. ನನ್ನ ಹೆಸರು ತುಂಬುರ. ನಾನು ಒಂದು ತಪ್ಪು ಕೆಲಸ ಮಾಡಿದ್ದರಿಂದ ನನ್ನನ್ನು ರಾಕ್ಷಸನಾಗೂ ಎಂದು ಕುಬೇರನು ಶಪಿಸಿದ. ಮುಂದೆ ದಶರಥನ ಮಗ ಶ್ರೀರಾಮ ಬಂದು ನಿನ್ನನ್ನು ನೆಲದಲ್ಲಿ ಹೂತು ಸಾಯಿಸಿದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದ. ಈಗ ಆ ಸುಮುಹೂರ್ತ ಬಂದಿದೆ. ನೀವು ಒಂದು ದೊಡ್ಡ ಹಳ್ಳವನ್ನು ತೆಗೆದು ನನ್ನ ದೇಹವನ್ನು ಅದರಲ್ಲಿ ಹೂತು ಬಿಡಿ, ನನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದ. ಶ್ರೀರಾಮ ಲಕ್ಷ್ಮಣರು ಹಾಗೆಯೇ ಮಾಡಿದರು. ವಿರಾಧ ಮರಣ ಹೊಂದಿದ, ಹಾಗೂ ಅದರೊಂದಿಗೆ ಆ ಗಂಧರ್ವ ತುಂಬುರನ ಶಾಪವು ವಿಮೋಚನೆಯಾಯಿತು. ಇಂದು ಇರುವ ನಮ್ಮ ನಡುವೆ ಇರುವ ಅಸುರ ಸಂತತಿಯೂ ಅಷ್ಟೇ. ಕಾರಣಾಂತರದಿಂದ ಪೂರ್ವಜನ್ಮದಲ್ಲಿ ಮಾಡಿದ ಅದಾವುದೋ ಪಾಪದಿಂದಾಗಿ ಆ ಅಸುರ ಸಂತತಿಯವರೆಲ್ಲರೂ ಇಂದು ಅಸುರರಾಗಿಯೇ ಬೇರೆ ಬೇರೆ ಜಾತಿ ಜನಾಂಗಗಳಲ್ಲಿ ಹುಟ್ಟಿರುತ್ತಾರೆ. ಹಾಗೆಂದು ಮಾತ್ರಕ್ಕೆ ಅವರು ಯಾವುದೋ ಒಂದು ನಿರ್ದಿಷ್ಟವಾದ ಮತಕ್ಕೆ ಸೇರಿದವರು, ನಿರ್ದಿಷ್ಟವಾದ ಜಾತಿಯವರು ಎಂದು ಭಾವಿಸಬೇಕಾಗಿಲ್ಲ. ಅವರಲ್ಲಿ ಬ್ರಾಹ್ಮಣರೂ ಇರಬಹುದು, ಇತರ ಜಾತಿಗಳವರು ಇರಬಹುದು, ಬೇರೆ ಬೇರೆ ಮತ ಧರ್ಮಗಳಿಗೆ ಸೇರಿದವರು ಇರಬಹುದು. ಆದರೆ ಅವರ ಸ್ವಭಾವದಿಂದಾಗಿ ಅವರು ಅಸುರರಂತೆಯೇ ಕೆಲಸ ಮಾಡುತ್ತಾರೆ. ಆದರೆ ಅವರ ಅಸುರಿ ಭಾವವೆಲ್ಲವೂ ದೇಹಕ್ಕೆ ಸೀಮಿತ. ಎಂದು ಅವರು ಮರಣವನ್ನು ಹೊಂದುವರು, ಅಂದು ಆ ಅಸುರ ಭಾವದಿಂದ, ಆ ಅಸುರ ವ್ಯಕ್ತಿತ್ವದಿಂದ ಅವರಿಗೆ ಬಿಡುಗಡೆ. ಆದರೆ ಅಲ್ಲಿಯವರೆಗೂ ಅವರು ಎಲ್ಲ ಸಜ್ಜನರಿಗೂ ಕೂಡ ತೊಂದರೆ ಕೊಟ್ಟುಕೊಂಡೇ ಇರಬೇಕು. ಅದರಿಂದ ಅವರಿಗೆ ಮುಕ್ತಿ ಇಲ್ಲ. ಶ್ರೀರಾಮ, ಸೀತೆ, ಲಕ್ಷ್ಮಣರು ಮುಂದೆ ನಡೆದು ಗೋದಾವರಿ ನದಿ ತೀರಕ್ಕೆ ಬಂದರು.
ಅಲ್ಲಿ ಶರಭಂಗ ಮುನಿಗಳ ಆಶ್ರಮವಿತ್ತು. ಶರಭಂಗರು ಮಹಾ ತಪಸ್ವಿಗಳಾಗಿದ್ದರು. ಅವರು ಬ್ರಹ್ಮಲೋಕವನ್ನು ಸಂಪಾದಿಸಿದ್ದರು. ಭೂಲೋಕ ಬಿಟ್ಟು ಹೋಗುವ ಸಿದ್ಧತೆಯಲ್ಲಿದ್ದ ಅವರು ಶ್ರೀರಾಮನ ದರ್ಶನಕ್ಕಾಗಿ ಕಾಯುತ್ತಿದ್ದರು. ಅವರು ಸೀತೆ, ರಾಮ ಮತ್ತು ಲಕ್ಷ್ಮಣರನ್ನು ಆದರಿಸಿ ಸತ್ಕರಿಸಿದರು. ಅನಂತರ ಆ ಮಹರ್ಷಿಗಳು ದೇಹತ್ಯಾಗ ಮಾಡಿ ಬ್ರಹ್ಮಲೋಕಕ್ಕೆ ಹೊರಟು ಹೋದರು. ರಾಮ, ಸೀತೆ, ಲಕ್ಷ್ಮಣರು ಆ ಮಹಾಮಹಿಮರ ಹಿರಿಮೆಯನ್ನು ಕೊಂಡಾಡುತ್ತಾ ಮುನ್ನಡೆದರು. ಗಮನಿಸಿ, ಇಲ್ಲಿ ನಮಗೆ ಗಮನಿಸಲು ಸಂಪೂರ್ಣ ವಿರುದ್ಧ ರೀತಿಯಲ್ಲಿ ಬದುಕುವಂತಹ ಕೆಲವರು ದೈವಾಂಶ ಸಂಭೂತರಂತೆ ನಿರಂತರ ಸಜ್ಜನರಾಗಿ ಲೋಕಕ್ಕೆ ಉಪಕಾರವನ್ನು ಒಳ್ಳೆಯದನ್ನೇ ಮಾಡುತ್ತಾ ಬದುಕಿರುತ್ತಾರೆ. ಅಂತಿಮವಾಗಿ ಅವರು ಭಗವಂತನ ದರ್ಶನವನ್ನೇ ಪಡೆದು ಆ ಬ್ರಹ್ಮಲೋಕಕ್ಕೆ, ಅಂದರೆ ಉತ್ತಮವಾದ ಲೋಕಕ್ಕೆ ಹೊರಟು ಹೋಗುತ್ತಾರೆ. ಅದರಂತೆಯೇ ಯಾರು ರಾಕ್ಷಸರಾಗಿ ಅಸುರೀ ಸಂತತಿಗೆ ಸೇರಿದವರಾಗಿ ಜನರಿಗೆಲ್ಲ ತೊಂದರೆ ಕೊಡುತ್ತಾ ಎಲ್ಲರನ್ನು ಭಯಪಡಿಸುತ್ತಾ ಭಯೋತ್ಪಾದಕರಾಗಿ ತಿರುಗುತ್ತಿರುವರು, ಅವರಿಗೂ ಕೂಡ ಭಗವಂತನ ದರ್ಶನವಾಗಲೇಬೇಕು. ಏಕೆಂದರೆ ಭಗವಂತನೇ ಯಾರು ಸರಿಯಾದ ಮಾರ್ಗದಲ್ಲಿರುವರೋ ಅವರೇ ತಾನೇ ಆ ರಾಕ್ಷಸರನ್ನು ಸಂಹರಿಸಬೇಕಾಗಿರುವರು. ಅಂತಿಮವಾಗಿ ಎಲ್ಲರಿಗೂ ಭಗವಂತನ ದರ್ಶನವಾಗುತ್ತದೆ. ಅವರವರು ಮಾಡಿದ ಕರ್ಮಗಳಂತೆ ಅವರವರು ಆಯಾ ಲೋಕಗಳಿಗೆ ಹೊರಟು ಹೋಗುತ್ತಾರೆ. ಮುಂದೆ ರಾಮ, ಲಕ್ಷ್ಮಣ, ಸೀತೆ ಸುತೀಕ್ಷ್ಣರೆಂಬ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ಸುತೀಕ್ಷ್ಣರು ಅವರನ್ನು ತುಂಬಾ ಆತ್ಮೀಯವಾಗಿ ಸತ್ಕರಿಸಿದರು. ನೀವು ಈ ಆಶ್ರಮದಲ್ಲಿಯೇ ಇದ್ದು ಬಿಡಿ ಎಂದರು. ಸುತೀಕ್ಷ್ಣರ ಆಶ್ರಮದಲ್ಲಿಯೇ, ಅದ್ಭುತವಾಗಿದ್ದ ಆಶ್ರಮದಲ್ಲಿಯೇ ರಾಮ, ಲಕ್ಷ್ಮಣರು ಸೀತೆಯೊಂದಿಗೆ ಕಾಲ ಕಳೆಯಬಹುದಿತ್ತಲ್ಲ. ಆದರೆ ಶ್ರೀರಾಮನು ಹೇಳುತ್ತಾನೆ, ನಾವು ದಂಡಕಾರಣ್ಯದ ಮಧ್ಯಭಾಗಕ್ಕೆ ಹೋಗಬೇಕೆಂದಿದ್ದೇವೆ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ. ಕಾರಣ ತಮಗೂ ತಿಳಿದೇ ಇದೆ. ಏಕೆಂದರೆ ದಂಡಕಾರಣ್ಯದ ದಕ್ಷಿಣದಲ್ಲಿ ಅಥವಾ ದಂಡಕಾರಣ್ಯದ ಮಧ್ಯಭಾಗದಲ್ಲಿ ಕರನ ಜನಸ್ಥಾನವಿದೆ. ಅಲ್ಲಿಗೆ ಹೋಗಿ ಆತನ ಹೃದಯ ಭಾಗದಲ್ಲಿಯೇ ನಿಂತು ಅಲ್ಲಿಯೇ ಆ ಖರನನ್ನು ಆತನ ಎಲ್ಲ ಅನುಚರರೊಂದಿಗೆ ಕೊಂದರೆ ಮಾತ್ರವೇ ಈ ದಂಡಕಾರಣ್ಯದಲ್ಲಿ ಇರುವಂತಹ ಎಲ್ಲ ಋಷಿಮುನಿಗಳಿಗೂ ನೆಮ್ಮದಿಯ ಜೀವನ. ಇಲ್ಲದೆ ಹೋದರೆ ಆ ಭಯೋತ್ಪಾದಕರು ತಮ್ಮ ದೌರ್ಜನ್ಯವನ್ನು ನಿಲ್ಲಿಸುವುದಿಲ್ಲ. ಅನಂತನ ಅವರು ಅಲ್ಲಿಂದ ದಕ್ಷಿಣದ ಕಡೆಗೆ ಹೊರಟರು. ಮುಂದೆ ಅವರು ಅನೇಕ ಋಷ್ಯಾಶ್ರಮಗಳನ್ನು ಕಂಡರು. ಅಲ್ಲಿದ್ದ ಮಹಾ ತಪಸ್ವಿಗಳು ಶ್ರೀರಾಮನ ಬಳಿ ಬಂದು ರಾಕ್ಷಸರಿಂದ ತಮಗೆ ಒದಗುತ್ತಿರುವ ಅಪಾರ ಕಷ್ಟಗಳನ್ನು, ತಮ್ಮ ಅಸಹಾಯಕತೆಯನ್ನು ಕುರಿತು ಹೇಳಿದರು. ಶ್ರೀರಾಮನಿಂದ ರಕ್ಷಣೆಯನ್ನು ಕೋರಿದರು. ಶ್ರೀರಾಮನು ಅವರಿಗೆಲ್ಲ ಅಭಯದ ಆಶ್ವಾಸನೆ ನೀಡಿದನು. ಈ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ ಯಾವ ಯಾವ ರಾಕ್ಷಸರು ಋಷಿಗಳಿಗೆ ತೊಂದರೆ ಕೊಡುತ್ತರೋ, ಅದೇ ರಾಕ್ಷಸರು ಏನಾದರೂ ಶ್ರೀರಾಮನನ್ನು ಅಡ್ಡಗಟ್ಟಿ ತೊಂದರೆ ಕೊಡಲು ಬಂದಾಗ ಶ್ರೀರಾಮನು ಅವರನ್ನು ಸಂಹರಿಸುತ್ತಾ ಬೇರೆ ಬೇರೆ ಋಷ್ಯಾಶ್ರಮಗಳನ್ನು ಸಂದರ್ಶಿಸುತ್ತಾ ಮುಂದುವರಿಯುತ್ತಿದ್ದಾನೆ. ಆ ಸಂದರ್ಭದಲ್ಲಿ ಅವರು ಮುಂದೆ ಹೋಗುತ್ತಿದ್ದಾಗ ಸೀತೆಯು ಶ್ರೀರಾಮನನ್ನು ಕುರಿತು, ಆರ್ಯ, ನೀವು ರಾಕ್ಷಸರನ್ನು ಕೊಲ್ಲುವುದಾಗಿ ಈ ಎಲ್ಲ ಋಷಿಗಳಿಗೆ ಆಶ್ವಾಸನೆ ನೀಡುತ್ತಿರುವಿರಲ್ಲ, ಇದು ಸರಿಯೇ? ರಾಕ್ಷಸರು ನಮಗೇನು ತೊಂದರೆ ಮಾಡಿದರು? ಕಾರಣವಿಲ್ಲದೆ ಅವರನ್ನು ಕೊಲ್ಲುವುದರಿಂದ ನಮ್ಮ ಪಾಪದ ಹೊರೆ ಹೆಚ್ಚಾಗುವುದಿಲ್ಲವೇ? ನಮ್ಮ ಶತ್ರುಗಳ ಸಂಖ್ಯೆಯು ಬೆಳೆಯುವುದಿಲ್ಲವೇ ಎಂದು ಕೇಳಿದಳು. ಸಹಜ, ಅವರೇನು ತೊಂದರೆ ಕೊಡದೆ ಅವರ ಪಾಡಿಗೆ ಅವರು ಗೆದ್ದಿದ್ದರೆ, ಸುರಸಂತತಿಗೆ ಸೇರಿದವರೇ ಆಗಿರಲಿ, ಮದ್ಯಪಾನ ಧೂಮಪಾನಗಳನ್ನು ಮಾಡಿಕೊಂಡು ಅವರ ಪಾಡಿಗೆ ಅವರು ಜೀವನವನ್ನು ಕೆಡಿಸಿಕೊಂಡು ಹಾಳು ಮಾಡಿಕೊಂಡಿದ್ದರೆ ಯಾರಿಗೂ ತೊಂದರೆ ಇರುತ್ತಿರಲಿಲ್ಲ. ಆದರೆ ಸಜ್ಜನರಾದ ಅಮಾಯಕರಾದ ವ್ಯಕ್ತಿಗಳ ನಡುವೆ ಬಂದು ಅವರಿಗೆ ಅವರ ಬದುಕು ದುರ್ಭರವಾಗುವಂತೆ ಅವರಿಗೆ ನಿರಂತರವಾಗಿ ತೊಂದರೆ ಮಾಡುತ್ತಿದ್ದಾಗ, ಯಾರು ಕ್ಷತ್ರಿಯ ಕುಲಕ್ಕೆ ಸೇರಿದವರು ಅವರು ಸುಮ್ಮನೆ ಕೈ ಕಟ್ಟಿಕೊಂಡು ಕುಳಿತಿದ್ದರೆ ಆ ದೌರ್ಜನ್ಯಕ್ಕೊಳಗಾದ ವ್ಯಕ್ತಿಗಳನ್ನು, ಭಯೋತ್ಪಾದಕರ ಹಿಡಿತಕ್ಕೆ ಸಿಕ್ಕ ವ್ಯಕ್ತಿಗಳನ್ನು ಕಾಪಾಡುವವರಾದರೂ ಯಾರು? ಇಲ್ಲಿ ಶ್ರೀರಾಮನು ಹಾಗೆ ಅನವಶ್ಯಕವಾಗಿ ಯಾವ ರಾಕ್ಷಸರನ್ನು ಹುಡುಕಿ ಹುಡುಕಿ ಪ್ರಾಣಿಗಳನ್ನು ಬೇಟೆಯಾಡಿದಂತೆ ಬೇಟೆಯಾಡುವವನಲ್ಲ. ಶ್ರೀರಾಮನು ಹೇಳುತ್ತಾನೆ, ಸೀತೆ, ರಾಕ್ಷಸರೆಂದರೆ ಯಾರೆಂದು ತಿಳಿದೆ? ಅವರು ದುಷ್ಟ ಶಕ್ತಿಗಳು. ಇತರರನ್ನು ಹಿಂಸಿಸುವುದೇ ಅವರ ಗುರಿ. ತಾವು ಮಾಡುತ್ತಿರುವ ಕೆಲಸ ಸರಿಯೇ ತಪ್ಪೇ? ಅದು ಧರ್ಮವೇ ಅಧರ್ಮವೇ? ಇದು ನ್ಯಾಯವೇ ಅನ್ಯಾಯವೇ ಎಂಬುದನ್ನು ಯೋಚಿಸದೆ ಕೇವಲ ಕ್ರೂರ ಕರ್ಮಗಳನ್ನು ಮಾಡುವುದರಲ್ಲಿಯೇ ಅವರಿಗೆ ಆನಂದ. ಇಂತಹ ದುಷ್ಟ ಶಕ್ತಿಗಳನ್ನು ದಮನ ಮಾಡುವುದು ನಮ್ಮ ಕರ್ತವ್ಯ. ಇಲ್ಲೆಲ್ಲ ಋಷಿಗಳು ತಪಸ್ಸು ಮಾಡುತ್ತಿದ್ದಾರೆ. ಅವರು ತಪಸ್ಸು ಮಾಡುತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ. ಹೀಗೆ
ಹಲವಾರು ಪುಣ್ಯ ಜೀವಿಗಳು ಮಾಡುವ ತಪಸ್ಸಿನಿಂದ ಲೋಕದಲ್ಲಿ ಪುಣ್ಯದ ಗಳಿಕೆಯಾಗುತ್ತದೆ. ಅದರಿಂದಾಗಿ ಜನರು ನೀತಿವಂತರು, ಸತ್ಯವಂತರು, ಧರ್ಮಿಷ್ಠರು ಆಗುತ್ತಾರೆ. ತಪಸ್ವಿಗಳು ಗಳಿಸುವಂತಹ ಈ ಪುಣ್ಯದಲ್ಲಿ ಎಲ್ಲರಿಗೂ ಪಾಲುಂಟು. ಆ ಕಾರಣದಿಂದಾಗಿ ತಪಸ್ವಿಗಳ ಈ ನಿರಂತರ ತಪಸ್ಸಿನ ಕಾರಣದಿಂದಾಗಿ ಇಲ್ಲಿ ತಪಸ್ವಿಗಳೆಂದರೆ ಯಾರು? ಇಂದಿಗೂ ಕೂಡ ನೀವು ಸಾಕಷ್ಟು ಜನರನ್ನು ಕಾಣಬಹುದು. ಅವರಿಗೆ ಯಾವುದೇ ಸ್ವಾರ್ಥದ ಇಚ್ಛೆ ಇಲ್ಲ. ಲೋಕೋಪಕಾರಕ್ಕಾಗಿ, ಜನಗಳ ಹಿತಕ್ಕಾಗಿ ತಮ್ಮದೆನ್ನಿಸಿದ ಎಲ್ಲ ಸುಖ ಭೋಗ ಭಾಗ್ಯಗಳನ್ನು ತೊರೆದು ಯಾವುದೋ ಕಾಡಿನಲ್ಲಿ, ಯಾವುದೋ ಒಂದು ಹಳ್ಳಿಯಲ್ಲಿ ಆ ಜನರ ನಡುವೆಯೇ ಬದುಕುತ್ತಾ ಆ ಜನರ ಬದುಕು ಸುಗಮವಾಗಲೆಂದು ಅವರಿಗೆ ಸಹಕರಿಸುತ್ತಿರುತ್ತಾರೆ. ಯಾರೋ ಜನರಿಗೆ ಸರ್ಕಾರ ಕೊಡುವಂತಹ ಸೌಲಭ್ಯಗಳು ದೊರೆತಿಲ್ಲವೆಂದಾದಾಗ ಅಲ್ಲಿ ಹೋಗಿ ಆ ಜನಗಳಿಗಾಗಿ ಕೆಲಸ ಮಾಡಿಸಿ ಅವರಲ್ಲಿ ಅರಿವು ಮೂಡಿಸಿ ಆ ಸವಲತ್ತು ಸೌಲಭ್ಯಗಳು ಸಿಗುವಂತೆ ಮಾಡುತ್ತಾರೆ. ಇನ್ನಾರೋ ಜನರು ಕಷ್ಟದಲ್ಲಿ ಸಿಲುಕಿರುವವರಿಗೆ ಸಹಾಯ ಮಾಡುತ್ತಾರೆ. ಅವರು ಮಾಡುವಂತಹ ಆ ಕರ್ಮವೇ ತಪಸ್ಸು, ಮಾಡುವವರೇ ತಪಸ್ವಿಗಳು. ಅಂತಹ ವ್ಯಕ್ತಿಗಳು ಇಂದಿಗೂ ಇರುವುದರಿಂದಲೇ ಮಳೆ ಬೆಳೆಗಳಾಗುತ್ತಿವೆ. ಆದರೆ ಇಂತಹ ಪುಣ್ಯಪ್ರದವಾದ ಕೆಲಸಕ್ಕೆ ಯಾರು ಅಡ್ಡಿ ತರುವರೋ ಅವರೇ ಅಸುರಿ ಸಂತತಿ, ರಾಕ್ಷಸರು, ದುಷ್ಟಶಕ್ತಿಗಳು. ಆ ಕೆಲಸಕ್ಕೆ ಅಡ್ಡಿ ತರುವವರನ್ನು ಸಂಹರಿಸುವುದು ನಮ್ಮ ಧರ್ಮ. ಇಂದು ನಮ್ಮ ಪೊಲೀಸ್ ವ್ಯವಸ್ಥೆ ಹೇಗೆ ಇದೆಯೋ ಹಾಗೆ ಅಂದು ರಾಜನಾದವನು, ಕ್ಷತ್ರಿಯ ರಾಜನಾದವನು ಅಂತಹ ದುಷ್ಟಶಕ್ತಿಗಳನ್ನು ಸಂಹರಿಸಿ ತಮ್ಮ ಪಾಡಿಗೆ ತಾವು ಸಮಾಜಕ್ಕಾಗಿ ಕೆಲಸ ಮಾಡುತ್ತಿರುವವರನ್ನು ರಕ್ಷಿಸುವುದು ಅವರ ಧರ್ಮವಾಗಿತ್ತು. ನಾನು ಆ ಕೆಲಸವನ್ನೇ ಮಾಡುತ್ತಿದ್ದೇನೆ. ಇದರಿಂದ ನಮಗೆ ಪಾಪ ಅಂಟುವುದಿಲ್ಲ. ನೀನೇನು ಚಿಂತಿಸಬೇಡ ಎಂದು ಹೇಳಿದನು. ಆಗ ಸೀತೆಯ ಮನಸ್ಸಿಗೂ ನೆಮ್ಮದಿಯಾಯಿತು. ಮುಂದೆ ಅವರು ಸುಂದರವಾದ ಒಂದು ಬೆಟ್ಟದ ತಪ್ಪಲನ್ನು ತಲುಪಿದರು. ಅಲ್ಲಿ ಸಾರಂಗಗಳು, ಚಕ್ರವಾಕಗಳು ನಲಿಯುತ್ತಿದ್ದವು. ಕೊಳದಲ್ಲಿ ತಾವರೆಗಳ ನಡುವೆ ನೀರ ಹಕ್ಕಿಗಳು ಆಡುತ್ತಿದ್ದವು. ಜಿಂಕೆಗಳು ಹಿಂಡು ಹಿಂಡಾಗಿ ಅಲೆಯುತ್ತಿದ್ದವು. ಸಂಜೆಯಾಗುವ ವೇಳೆಗೆ ಅವರು ಒಂದು ದೊಡ್ಡ ಸರೋವರದ ಸಮೀಪಕ್ಕೆ ಬಂದರು. ಅದರಲ್ಲಿ ಬಿಳಿಯ ಹಾಗೂ ಕೆಂಪು ಕಮಲಗಳು ತುಂಬಿದ್ದವು. ಆನೆಗಳ ಹಿಂಡು ನೀರಿನಲ್ಲಿ ಇಳಿದಿತ್ತು. ಸಾರಸ, ರಾಜಹಂಸ, ಜಲಹಂಸ ಮುಂತಾದ ಜಲಚರಗಳಿಂದ ಕೂಡಿ ಆ ಸರೋವರ ಸುಂದರವಾಗಿತ್ತು. ತಿಳಿ ನೀರಿನಿಂದ ಕೂಡಿ ತುಂಬಿದ್ದ ಆ ಕೊಳದಿಂದ ಸಂಗೀತ ಧ್ವನಿಯು, ವಾದ್ಯ ಘೋಷವು ಕೇಳಿಬರುತ್ತಿದ್ದವು. ಇದನ್ನು ಕೇಳಿ ಶ್ರೀರಾಮ ಲಕ್ಷ್ಮಣರಿಗೆ ಆಶ್ಚರ್ಯವಾಯಿತು. ಆಗ ಅವರ ಜೊತೆಯಲ್ಲಿ ಬರುತ್ತಿದ್ದ ಧರ್ಮಭೃತ ಎಂಬ ಮುನಿಯು, ಶ್ರೀರಾಮ, ಈ ಸರೋವರದಲ್ಲಿ ಕೇಳಿಬರುತ್ತಿರುವ ಸಂಗೀತ ಸುಧಿಯಿಂದ ನಿನಗೆ ಅಚ್ಚರಿಯಾಗಿರಬಹುದಲ್ಲವೇ? ಅದರ ಹಿನ್ನೆಲೆಯನ್ನು ಹೇಳುತ್ತೇನೆ ಕೇಳು. ಹಿಂದೆ ಮಾಂಡಕರ್ಣಿ ಎಂಬ ಋಷಿಯೊಬ್ಬನಿದ್ದ. ಅವನು ಒಮ್ಮೆ ದೀರ್ಘಕಾಲ ಕಠೋರವಾದ ತಪಸ್ಸು ಮಾಡಿದ. ಆಗ ದೇವತೆಗಳಿಗೆ ಹೆದರಿಕೆಯಾಯಿತು. ಮಾಂಡಕರ್ಣಿ ಬಹಳ ಪುಣ್ಯ ಸಂಪಾದಿಸಿಕೊಂಡು ಬಿಟ್ಟರೆ ನಮ್ಮನ್ನೇ ಮೂಲೆಗೆ ತಳ್ಳಿದರೇನು ಗತಿ ಎಂದು ಚಿಂತಿತರಾದರು. ಈಗಲೂ ಹಾಗೆ ಅಲ್ಲವೇ? ಯಾರಾದರೂ ವ್ಯಕ್ತಿ ಸಮಾಜದ ನಡುವೆ ಇದ್ದು ಸಮಾಜದ ಜನರಿಗೆ ಉಪಕಾರವನ್ನು ಮಾಡುತ್ತಿದ್ದರೆ ಮೊದಲು ಭಯವಾಗುವುದು ನಮ್ಮ ರಾಜಕಾರಣಿಗಳಿಗೆ. ಎಲ್ಲಾದರೂ ಈತ ಸಾಕಷ್ಟು ಜನಪ್ರಿಯತೆ ಸಂಪಾದಿಸಿ ಆ ಜನಪ್ರಿಯತೆಯಿಂದ ನಮ್ಮ ಅಧಿಕಾರವನ್ನು ಕಸಿದುಕೊಂಡರೇನು ಗತಿ ಎಂದು. ಎಲ್ಲ ವ್ಯಕ್ತಿಗಳಿಗೂ ಆ ರೀತಿಯಾದಂತಹ ಆ ರೀತಿಯಾದಂತಹ ಆಶಯವಿರುವುದಿಲ್ಲ. ಜನರ ನಡುವೆ ಇದ್ದು ಜನರ ಸೇವೆ ಮಾಡುವುದು ಜನಪ್ರಿಯತೆಯನ್ನು ಗಳಿಸುವ ಸಲುವಾಗಿ ಅಲ್ಲ. ಏಕೆಂದರೆ ಕೆಲವರಿಗೆ ಸೇವೆ ಮಾಡುವುದೇ ಅವರ ಧರ್ಮವಾಗಿರುತ್ತದೆ. ಸೇವೆ ಮಾಡುವುದರಿಂದಲೇ ಅವರು ಆನಂದವನ್ನು ಹೊಂದುತ್ತಾರೆ. ಆ ಕಾರಣದಿಂದಾಗಿ ಆ ದೇವತೆಗಳು ಮಾಂಡಕರ್ಣಿಯ ತಪಸ್ಸನ್ನು ಕೆಡಿಸಲು 5 ಜನ ರೂಪಸಿಯರಾದ ಅಪ್ಸರೆಯರನ್ನು ಕಳುಹಿಸಿದರು. ಮಾಂಡಕರ್ಣಿಯು ಅವರನ್ನು ನೋಡಿ ಮೈಮರೆತನು. ಅವರೊಡನೆ ಸರಸವಾಡತೊಡಗಿದನು. ಆಗ ಅವನು ಈಗ ಆ ಅಪ್ಸರೆಯರೊಂದಿಗೆ ಈ ಸರೋವರದ ಕೆಳಗೆ ವಾಸವಾಗಿದ್ದಾನೆ. ಅಪ್ಸರೆಯರು ಹಾಡುತ್ತಿದ್ದಾರೆ, ವಾದ್ಯಗಳನ್ನು ಬಾರಿಸುತ್ತಿದ್ದಾರೆ. ನಿನಗೆ ಕೇಳಿಸುತ್ತಿರುವ ಸದ್ದು ಅದೇ ಆಗಿದೆ. ಈ ಸರೋವರದ ಹೆಸರು ಪಂಚಾಪ್ಸರ ಎಂದರು. ಹೀಗೆ ಕೆಲವರು ಸಮಾಜದ ಹಿತದಲ್ಲಿಯೇ ತೊಡಗಿರುವವರನ್ನು ವಿಚಲಿತಗೊಳಿಸಿ ಅವರನ್ನು ಪ್ರಲೋಭನೆಗಳಿಗೆ ಒಳಪಡಿಸಿ ಅವರ ಮಾರ್ಗವನ್ನೇ ಭ್ರಷ್ಟಗೊಳಿಸಿ ಬಿಡುತ್ತಾರೆ. ದಂಡಕಾರಣ್ಯದಲ್ಲಿ ಅನೇಕ ಋಷ್ಯಾಶ್ರಮಗಳಿದ್ದವು. ಶ್ರೀರಾಮನು ಪತ್ನಿ ಮತ್ತು ತಮ್ಮನೊಡನೆ ಆ ಆಶ್ರಮಗಳನ್ನು ಸಂದರ್ಶಿಸಿದನು. ಅಲ್ಲಿದ್ದ ಋಷಿ ಮುನಿಗಳು ಅವನನ್ನು ಆದರಿಸಿ ಸತ್ಕರಿಸಿದರು. ಮುನಿಗಳ ಅಪೇಕ್ಷೆಯಂತೆ ಶ್ರೀರಾಮ, ಸೀತೆ, ಲಕ್ಷ್ಮಣರು ಆ ಆಶ್ರಮಗಳಲ್ಲಿ ಕೆಲವು ಕಾಲ ಕಳೆದರು.
ಶಸ್ತ್ರಾಸ್ತ್ರ ವಿಶಾರದರಾದ ಶ್ರೀರಾಮ ಲಕ್ಷ್ಮಣರು ದಂಡಕಾರಣ್ಯದಲ್ಲಿದ್ದುದರಿಂದ ಅವರು ದಂಡಕಾರಣ್ಯದಲ್ಲಿ ಒಂದು ಆಶ್ರಮದಿಂದ ಮತ್ತೊಂದು ಆಶ್ರಮಕ್ಕೆ ಸಂಚರಿಸುತ್ತಿದ್ದುದರಿಂದ ಅಲ್ಲಿನ ಋಷಿಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಜಪ ತಪ ಧ್ಯಾನಗಳಲ್ಲಿ ನಿರತರಾದರು. ಹೀಗೆಯೇ ಕೆಲವು ವರ್ಷಗಳು ಕಳೆದವು. ಅಸುರಿ ಸಂತತಿಯವರೆಂದರೆ ಅವರ ವಿರುದ್ಧ ಶಸ್ತ್ರವನ್ನೆತ್ತಿ ಅವರೊಡನೆ ಹೊಡೆದಾಡಿ ಬಡಿದಾಡಿ ಅವರನ್ನು ಕೊಲ್ಲಬೇಕೆಂದಿಲ್ಲ. ಕೇವಲ ದಂಡವನ್ನು ಎತ್ತಿ ಹಿಡಿದರೆ ಸಾಕು, ಯಾರಿಗೂ ಹೊಡೆಯಬೇಕೆಂದಿಲ್ಲ. ದಂಡವನ್ನು ಹಿಡಿದು ಸಂಚರಿಸುತ್ತಾ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಅತ್ಯಂತ ಉನ್ನತವಾದ ಆತ್ಮವಿಶ್ವಾಸದಿಂದ 10 ಜನರು ತಿರುಗುತ್ತಿದ್ದರೆ ಸಾಕು, ಆ ಪ್ರದೇಶದಲ್ಲಿರುವ ಎಂತಹ ಕೆಟ್ಟ ದೌರ್ಜನ್ಯ ಮಾಡುವ ಭಯೋತ್ಪಾದಕನ ಹೃದಯದಲ್ಲಿಯೂ ಭಯ ಉತ್ಪತ್ತಿಯಾಗುತ್ತದೆ. ನೆನಪಿರಲಿ, ಯಾವ ಭಯೋತ್ಪಾದಕನು ನಿಜವಾಗಿ ಪರಾಕ್ರಮಿಯಾಗಿರುವುದಿಲ್ಲ. ಆತನ ಹೃದಯದಲ್ಲಿ ಅಪಾರವಾದ ಭಯವಿರುತ್ತದೆ. ಯಾವಾಗ ಏನೋ ಎನ್ನುವ ಹೆದರಿಕೆ ಇರುತ್ತದೆ. ಕೇವಲ ಒಂದು ಪೊಲೀಸ್ ಜೀಪ್ ಆ ಮಾರ್ಗದಲ್ಲಿ ಹಾದು ಹೋದರೂ ಸಾಕು, ಆತ ಭಯದಿಂದ ನಡುಗಿ ಹೋಗುತ್ತಾನೆ. ಆದರೆ ಅವರನ್ನು ಎದುರಿಸುವಂತಹ ಛಲ, ಆತ್ಮವಿಶ್ವಾಸ, ಧೈರ್ಯ ನಮ್ಮಲ್ಲಿ ಇರಬೇಕು. ಹಿಂದೆ ನಮ್ಮ ದೇಶದ ವಿಖ್ಯಾತ ವಿಶ್ವವಿದ್ಯಾಲಯವಾದ ಆ ನಳಂದ ವಿಶ್ವವಿದ್ಯಾಲಯವು ಸಾವಿರಾರು ವಿದ್ಯಾರ್ಥಿಗಳಿಂದ ತುಂಬಿದ್ದರೂ ಕೇವಲ 50 ಮಂದಿ ದಾಳಿಕೋರರಿಂದ ಭಸ್ಮವಾದ ಸಂಗತಿಯನ್ನು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಅಹಿಂಸಾವಾದಿಗಳಾಗಿದ್ದರು. ಹಿಂಸೆಯನ್ನು ಮಾಡಬಾರದೆಂದು ಕೈಯಲ್ಲಿ ದಂಡವನ್ನೂ ಕೂಡ ಹಿಡಿಯುವವರಾಗಿರಲಿಲ್ಲ. ಒಂದೊಮ್ಮೆ ಅವರು ಕೇವಲ ದಂಡವನ್ನು ಹಿಡಿದು ಅಡ್ಡಗಟ್ಟಿ ನಿಂತಿದ್ದರೆ ಸಾಕಿತ್ತು, ಹೊಡೆದಾಡಬೇಕಾಗಿರಲಿಲ್ಲ. ದಾಳಿಕೋರರಿಗೆ ಒಳಗೆ ಬರುವ ಧೈರ್ಯ ಖಂಡಿತವಾಗಿಯೂ ಇರುತ್ತಿರಲಿಲ್ಲ. ಆ ಕಾರಣದಿಂದಾಗಿ ನಮ್ಮ ಸಮುದಾಯವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿಯಾದರೂ ನಾವು ಆತ್ಮರಕ್ಷಣೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಆತ್ಮರಕ್ಷಣೆಯ ವಿದ್ಯೆಯನ್ನು ಕಲಿತಿರಬೇಕು. ಒಮ್ಮೆ ಶ್ರೀರಾಮ, ಸೀತೆ, ಲಕ್ಷ್ಮಣರು ಸುತೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಹೋದರು. ಸುತೀಕ್ಷ್ಣರು ಶ್ರೀರಾಮನನ್ನು ಕುರಿತು, ಶ್ರೀರಾಮ, ಹೇಗಿದ್ದರೂ ನೀನು ದಂಡಕಾರಣ್ಯಕ್ಕೆ ಬಂದಿದ್ದೀಯೇ. ಇಲ್ಲಿಗೆ 4 ಯೋಜನ ದೂರದಲ್ಲಿ ಮಹರ್ಷಿಗಳಾದ ಅಗಸ್ತ್ಯರ ಆಶ್ರಮವಿದೆ. ನೀನು ಅವರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದು ಬಾ ಎಂದರು. ಮುನಿಗಳ ಸಲಹೆಯಂತೆ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣರೊಡನೆ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದನು. ಅವರೆಲ್ಲರೂ ಮಹಾಮಹಿಮರಾದ ಅಗಸ್ತ್ಯರ ಆಶ್ರಮವನ್ನು ತಲುಪಿದರು. ವಾಸ್ತವದಲ್ಲಿ ಶ್ರೀರಾಮನಿಗೂ ಕೂಡ ಅಗಸ್ತ್ಯರನ್ನು ಕಾಣಬೇಕೆಂಬ ಆಶಯ ಬಲವಾಗಿತ್ತು. ವಾಸ್ತವದಲ್ಲಿ ಆ ಕಾಲದಲ್ಲಿ, ಅಂದರೆ ಅದಕ್ಕಿಂತಲೂ ಹಿಂದಿನ ಕಾಲದಲ್ಲಿ, ಇಡೀ ದಂಡಕಾರಣ್ಯವೇನು ಸಂಪೂರ್ಣ ದಕ್ಷಿಣ ಭಾರತವೇ ಕಾಡುಗಳಿಂದ ತುಂಬಿ ಇಲ್ಲಿ ಜನವಸತಿಗೆ ಯೋಗ್ಯವಾದ ಸ್ಥಳವೇ ಇರಲಿಲ್ಲ. ಕೇವಲ ರಾಕ್ಷಸರು, ಕೆಟ್ಟ ಸಂತತಿಯವರು, ಜನರನ್ನು ಹಿಂಸಿಸಿ ಜನರನ್ನೇ ತಿನ್ನುವಂತಹ ಕಾಡು ಜನಗಳು, ಅನಾಗರಿಕರು, ಕ್ರೂರ ಮೃಗಗಳು ತುಂಬಿದ್ದಂತಹ ಪ್ರದೇಶವಾಗಿತ್ತು. ಈ ಪ್ರದೇಶಕ್ಕೆ ಮೊದಲು ಋಷಿಮುನಿಗಳೊಂದಿಗೆ ಆಗಮಿಸಿದವರೇ ಅಗಸ್ತ್ಯರು. ಅಗಸ್ತ್ಯರ ಓಡಾಟದಿಂದ ಅಂತಹ ಕ್ರೂರ ಅನಾಗರಿಕರನ್ನು ಅವರು ಬಗ್ಗಿಸಿ ನಾಗರಿಕರನ್ನಾಗಿಸುತ್ತಾರೆ. ತಮ್ಮ ತಪಪ್ರಭಾವದಿಂದಲೇ ಅವರನ್ನು ನಾಗರಿಕರಾಗಿಸುತ್ತಾರೆ. ಇಲ್ಲವೇ ತಾವು ಅನಾಗರಿಕರಾಗಿಯೇ ಮನುಷ್ಯರನ್ನು ತಿಂದೇ ಬದುಕುತ್ತೇವೆ ಎನ್ನುತ್ತಿದ್ದಂತಹ ವಾತಾಪಿ ಇಲ್ವರರನ್ನು ತಮ್ಮ ತಪಪ್ರಭಾವದಿಂದಲೇ ಅಗಸ್ತ್ಯರು ಸಂಹರಿಸಿ ದಕ್ಷಿಣ ಭಾರತದಲ್ಲೂ ಕೂಡ ಈ ದಕ್ಷಿಣದ ದಿಕ್ಕನ್ನು ಗೆದ್ದಂತಹ ಪ್ರಥಮ ತಪಸ್ವಿಯವರು. ಅವರ ಕಾರಣದಿಂದಾಗಿ ದಕ್ಷಿಣ ಭಾರತದಲ್ಲಿಯೂ ಕೂಡ ನಾಗರಿಕತೆ ನೆಲೆಯೂರುತ್ತದೆ. ಇಂದಿಗೂ ಕೂಡ ತೀರಾ ದಕ್ಷಿಣದ ತುದಿಯಲ್ಲಿರುವ ತಮಿಳುನಾಡು, ಕೇರಳ ಪ್ರಾಂತ್ಯಗಳಲ್ಲಿ ಇಂದಿಗೂ ಅಗಸ್ತ್ಯರನ್ನು ಕುರಿತು ಅಪಾರವಾದ ಪ್ರೇಮ ಭಕ್ತಿ ಇದೆ. ಮುಂದಿನ ಭಾಗದಲ್ಲಿ ಅಗಸ್ತ್ಯರ ಆಶ್ರಮಕ್ಕೆ ರಾಮ ಲಕ್ಷ್ಮಣರು ಭೇಟಿ ಇತ್ತದ್ದು, ಅವರಿಂದ ಪಡೆದಂತಹ ದಿವ್ಯಾಸ್ತ್ರಗಳು, ಧನುಸ್ಸು, ಇದರ ವಿಚಾರಗಳನ್ನು ಕೇಳೋಣ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.